ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ಪಟ್ಟಣದಲ್ಲಿ ಹಿಂದುಳಿದ ಕಲ್ಯಾಣ ಇಲಾಖೆ ವತಿಯಿಂದ ಕನಕ ಭವನ ಕಟ್ಟಡ ನಿರ್ಮಾಣ 250 ಲಕ್ಷ ರೂಪಾಯಿ ವೆಚ್ಚದಿಂದ ಭೂಮಿ ಪೂಜೆ ನಡೆಯಿತು. ಸಂಡೂರು ಪಟ್ಟಣದ ಕೆಕೆಆರ್ಡಿಬಿ ಯೋಜನೆ ಅಡಿಯಲ್ಲಿ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ವಸತಿ ನಿಲಯ 500 ಲಕ್ಷಗಳಲ್ಲಿ ನಿರ್ಮಾಣಗೊಂಡ ಹಾಸ್ಟೆಲ್ ಉದ್ಘಾಟನೆಯನ್ನು ನೆರವೇರಿಸಿದರು. ಕೃಷ್ಣನಗರ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಪ್ರಾರಂಭವಾಗಿರುವ ಪದವಿ ಪೂರ್ವ ಕಾಲೇಜಿಗೆ ಚಾಲನೆ ನೀಡಿದರು. ಹಾಗೂ ಸಂಡೂರು ತಾಲೂಕಿನ ಧರ್ಮಪುರ ಗ್ರಾಮದಿಂದ 18 ಹುಲಿಕುಂಟೆ ಕೆರೆಗೆ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆಗೆ ನೀರು ತುಂಬಿಸುವ ಕಾಮಗಾರಿಯ ಪೂಜಾ ಕಾಮಗಾರಿಯನ್ನು 1230 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಸಂಸದರಾದ ಇ ತುಕಾರಾಂ ಹಾಗೂ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆಎಲ್ಸಿ ಸ್ವಾಮಿ, ಮಾಜಿ ವಾರ್ಡ್ ಅಧ್ಯಕ್ಷರಾದ ರೋಷನ್ ಜಮೀರ್, ಛತ್ರಿಕೆ ಮಹಾಬಲೇಶ್ವರ, ಗುತ್ತಿಗೆದಾರರಾದ ಜಯರಾಮ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಕ್ರಾಮಪ್ಪ ಸಂಡೂರು, ತಹಶೀಲ್ದಾರ್ ಅನಿಲ್ ಕುಮಾರ್, ತಾಲೂಕಾ ಪಂಚಾಯಿತಿ ಇಇಒ ಮಡಗಿನ್ ಬಸಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಐಆರ್ ಅಕ್ಕಿ, ಸಮಾಜ ಕಲ್ಯಾಣ ಇಲಾಖೆಯ ವೆಂಕಟೇಶ್, ಕುರುಬ ಸಂಘದ ಗೌರವಾಧ್ಯಕ್ಷರಾದ ಕೆ ಸತ್ಯಪ್ಪ, ಸುರೇಶ್, ಗುರುಪಾದಪ್ಪ, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕುರೇಕೊಪ್ಪ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸರ್ಕಾರಿ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಅಂಜಿನಪ್ಪ ಚಿಲ್ವಾದಿ. ಟೋಟಲ್ 2.5 ಕೋಟಿ ಆಗೈತೆ. ಇನ್ನು 50 ಲಕ್ಷ 3 ಕೋಟಿ ರೂಪಾಯಿದಲ್ಲಿ ಕನಕ ಭವನ ಕಟ್ಕೊಡಲಾಗುವುದು. ಒಂದು 12 ಕೋಟಿಗೆ ಕೆರೆ ತುಂಬಿಸ್ತಾರೆ. 100 ಕೋಟಿ ಕೆರೆ ಒಂದು 12 ಕೋಟಿಗೆ ಕೆರೆ ತುಂಬಿಸ್ತಾರೆ. 100 ಕೋಟಿ ಕೆರೆ ನೀವು ಸರ್ಕಾರ ಆದ್ರೆ ಇವತ್ತು ಸರ್ಕಾರ ನಾವೆಲ್ಲ ಕೂಡ ತಂದು ಮನೆಗಳಿಗೆ ನೀಡಬೇಕು ಮೇಲೆ ಇವತ್ತು ನೋಡಿ ರಾಜ್ಯದಲ್ಲಿ ಎಲ್ಲೆಲ್ಲೂ ಒಳ್ಳೆ ಆರೋಗ್ಯವನ್ನು ಕೊಡ್ತಾ ಇದೀವಿ ಎಲ್ಲ ಕಂಪ್ಲೀಟ್ ಆಗಿ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದೀವಿ ಎಲ್ಲ ಕಂಪ್ಲೀಟ್, ಒಳ್ಳೆ ರಸ್ತೆಗಳು ಇವತ್ತೆಲ್ಲರೂ ಒಳ್ಳೆ ಕುಡಿಯ ನೀರು
ಮೂಲಭೂತ ಸೌಕರ್ಯಗಳು ಕೊಟ್ಟಿದ್ದೀವಿ. ಒಟ್ಟ ಬದುಕಿಬೇಕಾದಂತ ಜೊತೆಗೆ ಇವತ್ತು ಒಂದೇ ತಾಯಿ ಮಕ್ಕಳಾಗಿರ್ತಕ್ಕಂಥ ವಾತಾವರಣ ಇದ್ದು ಅದು ಸಣ್ಣದು ಅಂತ ವ್ಯಕ್ತಿಯಲ್ಲಿ ಮಧ್ಯಾಹ್ನ ಮಾತು ತಾಯಿ ಹೊಟ್ಟೆ ಬೇರೆ ಕೂಡ ನಾವು ಒಂದೇ ಹೆಣ್ಣು ಮಕ್ಕಳಾಗಿದ್ದೀವಿ. ಈ ಒಂದು ವಾತಾವರಣ ಮುಂದಿನ ಮಕ್ಕಳಿಗೆ ನಾವು ಹೇಳಿ ಸಾಯ್ಬೇಕು. ಎಲ್ಲರೂ ಕೂಡ ಯಾರು ಶಾಸಕರು ಕೂಡ ಇದೇ ತರ ವಾತಾವರಣ ಇದ್ರೆ ಕಕ್ಕ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಸಮಾಜದಲ್ಲಿ ಕಲ್ತೀವಿ ನಾವೆಲ್ಲರೂ. ಇದು ಈ ವಾತಾವರಣ ಭೂಮಿ ಮೇಲೆ ಬಿಟ್ಟು ಹೋಗ್ಬೇಕು ನಾವೇನಲ್ಲ, ಅದು ನಮ್ಮ ಜನ್ಮ ಸಾರ್ಥಕತೆ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಾನು ಒಂದು ಕೊನೆಯ ಮಾತು ಹೇಳ್ತೀನಿ. ದಯಮಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಕೂಡ ನಾವೆಲ್ಲರೂ ಕೂಡ ಪರಿಣಾಮಕಾರಬೇಕು. ಬರ್ತಾ ಬಹಳ ಕಾಂಪಿಟೇಷನ್ ಲೈಫ್ ಆಗ್ತಾ ಇದೆ. ಜೊತೆಗೆ ರಾಜಕೀಯದಲ್ಲಿ ಸಾಮಾಜಿಕವಾಗಿ ಜೊತೆಗೆ ಶೈಕ್ಷಣಿಕವಾಗಿ ತಾವೆಲ್ಲರೂ ಕೂಡ ಇವತ್ತು ಪಾಪ ಇದು ಕೂಡ ನಡೀತಾ ಇದೆ, ಸೆನ್ಸಸ್ ಕೂಡ ನಡೀತಾ ಇದೆ. ಹಾಗಾಗಿ ತಮಗೆಲ್ಲ ಮನವಿ ಮಾಡ್ತೀವಿ, ಸಮಾಚಾರದಲ್ಲಿ ಇದೆಲ್ಲ ಕುಂತ್ಕೋಬೇಕು. ಸೆನ್ಸಸ್ ನಲ್ಲಿ ಸರಿಯಾಗಿ ತರಬೇಕು. ಅದೇ ಪರಿಣಾಮಕ್ಕೆ ನಾನು ಹೇಳೋದು. ಈಗ ಜನಗಣತಿ ನಡೀತಾ ಇದೆ ಕೊಂಪಣ್ಣ, ಎಲ್ಲರೂ ಕೂಡ ತಾವು ಒಂಥರ ಸೇರಿ ಎಲ್ಲರ ಕುಂತ್ಕೊಂಡು ವ್ಯಾಪಾರ ಮಾಡಬೇಕು, ಹೆಂಗ್ ತರಿಸಬೇಕು, ಹೆಂಗ್ ಆಗ್ಬೇಕಲ್ಲ ಕುಂತ್ಕೊಂಡು ಪರಿಣಾಮತೆಯಿಂದ ಮಾಡಬೇಕು. ಈಗ ಕೇಂದ್ರ ಸರ್ಕಾರದಿಂದ ಸೆನ್ಸಸ್ ಕೂಡ ಆಗ್ತದೆ, ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ನಮಗೆ ತೆಲಂಗಾಣದಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಸಂವಿಧಾನದಲ್ಲಿ ಬುದ್ಧಿವಂತರಾಗಬೇಕು, ಪರಿಣಾಮಕಾರ, ಆವಾಗಲೇ ನಮ್ಮ ಭವಿಷ್ಯ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೆಲ್ಲ ಕೂಡ ಚರ್ಚೆ ಮಾಡಬೇಕು. ಇಲ್ಲೇನು ಪಕ್ಷ ಬರಲ್ಲ, ಏನು ಬರಲ್ಲ, ದಯಮಾಡಿ ಎಲ್ಲ ಮಾಡ್ತೀವಿ, ಎಲೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಆದ್ರೆ ಇವತ್ತೆಲ್ಲ ಕೂಡ ಎಲ್ಲ ಹೆಂಗ್ ಸೇರಿವಿ, ಎಲ್ಲರ ಸೇರಿ ಎಲ್ಲ ಕೂಡ ಯಾವ್ದು ಏನು ಪಕ್ಷಗಳು ಏನು ಶಾಶ್ವತ ಅಲ್ಲ, ನಮ್ಮ ಭವಿಷ್ಯ ಶಾಶ್ವತ ಏನೋ. ಆ ನಿಟ್ಟಿನಲ್ಲಿ ಪರಿಣಾಮಕಾರಿ ಮಕ್ಕಳೆಲ್ಲ ಇವತ್ತಿನ ದಿನ ನಾವು ಕೇಳ್ಕೊಳ್ಳೋದು ಇಷ್ಟೇನೆ, ಒಳ್ಳೆ ಶೈಕ್ಷಣಿಕವಾದ ಮೌಲ್ಯಾಧಾರಿತ ಒಬ್ಬ ಪ್ರಜೆಯನ್ನು ಮಾಡಬೇಕು. ಹುಟ್ಟಿರೋ ಮಗು ನಿಮಗೆ ಮಾತ್ರ ಸೀಮಿತ ಅಲ್ಲ, ಅದು ದೇಶದ ಆಸ್ತಿ. ಅದು ನಿಮಗೇನು ಸೇರೋದಷ್ಟೇ, ನಿಮ್ಮ ಮಗ ಮುಪ್ಪಿನ ಕಾಲದಲ್ಲಿ ನೋಡ್ಬೋದು ಬಿಡ್ಬೋದು. ದೇಶಕ್ಕೆ ಒಳ್ಳೆ ಪ್ರಜೆ ಕೊಡಬೇಕು. ನಾನು ಅದಕ್ಕೆ ಹೇಳ್ತಿದ್ದು ಕುಂತ್ಕೊಂಡು ಬಹಳ ಅಭಿಮಾನದಿಂದ ಹೇಳಿದೆ. ಇವತ್ತು ದೇಶಕ್ಕೆ ಮಾಡಲಾಗಪ್ಪ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ವೇದಿಕೆಯಲ್ಲಿ ಹೇಳಿಕೆ ನಾನು ಸಾಮಾಜಿಕ ನ್ಯಾಯ नमस्करोमि अधमंगल नीरांजन दीपम ओम नर्यप्रजाम्ये गोपाय अमृतत्वाय जीवसे जातां जनित्यमानासं हिरण्यपात्रं मदो पूर्णं दधाति मधुव्योशानेति एकदा ब्रह्मणमुपहरति देवारक्षां धारयामि नमस्करोमि वं लक्ष्मीरमण गोविंदा नमः पार्वती पतये कनकदास महाराज की कनकदास महाराज की रंगोली रायण की सिद्धरामಯ್ಯ की संतोष ಅವರಿಗೆ ತುಕಾರಾಮ್ ಸರ್ ಅವರಿಗೆ ಅನ್ಪೂರ್ಣ ಮೇಡಂ ಅವರಿಗೆ ಇವತ್ತು ನನಗೆ ಗೊತ್ತಿಲ್ಲ, ಒಬ್ಬ ಶಾಸಕಿಯಾಗಿ ನನಗೆ ಬ್ಯಾಂಕ್ ವ್ಯವಹಾರಗಳು ಅಷ್ಟು ಗೊತ್ತಿಲ್ಲ. ಆದ್ರೆ ಗ್ರಾಮೀಣ ಭಾಗದ ಹೆಣ್ಮಕ್ಳು ಇವತ್ತು ಯಾವ ಬ್ಯಾಂಕ್ನಲ್ಲಿ ಹೆಚ್ಚು ಬಡ್ಡಿ ಸಿಗುತ್ತೆ, ಯಾವ ಬ್ಯಾಂಕ್ನಲ್ಲಿ ದುಡ್ಡು ಇಟ್ರೆ ನಮ್ಮ ಹಣ ಸುರಕ್ಷಿತವಾಗಿರ್ತದೆ ಅಂತೇಳಿ ಅಷ್ಟು ತಿಳ್ಕೊಂಬಿಟ್ಟಾರೆ. ಅಷ್ಟೊಂದು ವ್ಯವಹಾರ ಜ್ಞಾನ ಅವ್ರಿಗೆ ಬಂದಿದೆ. ಇನ್ನು 10 ವರ್ಷಗಳಲ್ಲಿ
ಹೆಣ್ಮಕ್ಳು ಪ್ರತಿಯೊಂದನ್ನು ತಮ್ಮನ್ನು ತಾವೇ ನಿಭಾಯಿಸಷ್ಟು ಒಂದು ಶಕ್ತಿ ಸಾಮರ್ಥ್ಯವನ್ನು ಪಡಿತಾರೆ ಅಂತಕ್ಕಂಥ ಒಂದು ಸೂಕ್ಷ್ಮ ಗ್ರಹಿಕೆ ಒಬ್ಬ ನಾಯಕನಿಗೆ ಇರಬೇಕಾಗಿತ್ತು. ಅದೆಲ್ಲವನ್ನು ಸಿದ್ದರಾಮಯ್ಯನವರು ತುಂಬ ಜಾಗರೂಕತೆಯಿಂದ ಹಾಗೆ ಚಾಣಾಕ್ಷತೆಯಿಂದ ಈ ಯೋಜನೆಗಳನ್ನು ರೂಪಿಸಿ ನಮ್ಮ ಇಡೀ ಕರ್ನಾಟಕಕ್ಕೆ ಇದನ್ನು ಒಂದು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಂಥ ಒಬ್ಬ ನಾಯಕನನ್ನ ಕೊಟ್ಟಂತ ತಮ್ಮ ಸಮಾಜಕ್ಕೆ ನಾನು ಯಾವಾಗಲೂ ಕೈ ಮುಗಿಸ್ತೇನೆ. ಯಾಕಂದರೆ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲಿ ನಾನು ಕೂಡ ಶಾಸಕಿಯಾಗಿ ಅವ್ರ ಮಾತುಗಳನ್ನು ಹಾಗೆಯೇ ನಮ್ಮ ಈ ಕಲಾಪಗಳು ನಡಿಬೇಕಾದ್ರೆ ಅವ್ರ ಪ್ರಶ್ನೋತ್ತರ ವೇಳೆಯಲ್ಲಿ ಅವರ ಒಂದು ಗಟ್ಟಿತನದಿಂದ ನಾಯಕನಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಯಾರು ಅತ್ಯಂತ ಕಡು ಕಷ್ಟದಿಂದ ಮೇಲೆ ಬಂದಿರ್ತಾನೆ ಆ ವ್ಯಕ್ತಿಗೆ ತನ್ನ ಹಿಂದಿನ ದಿನಗಳ ಒಂದು ನೆನಪು ಯಾವಾಗಲೂ ಇರುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬರೀ ತಮ್ಮ ಸಮಾಜಕ್ಕೆ ಮಾತ್ರ ಮಾಡಲಿಲ್ಲ, ಅವರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ಇಷ್ಟು ದೊಡ್ಡ ಒಂದು ಪಂಚಭಾಗ್ಯಗಳನ್ನು ಕೊಟ್ಟು ಜನರನ್ನ ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋವಿನಲ್ಲಿದ್ದಾರೆ, ಯಾರು ಅತ್ಯಂತ ಹಿಂದುಳಿದಿದ್ದಾರೆ ಅವರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಪಂಚಭಾಗ್ಯಗಳನ್ನು ತಂದು ಇವತ್ತು ಎಷ್ಟೋ ಜನ ಹೆಣ್ಣುಮಕ್ಕಳು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಂಡಿದ್ದಾರೆ, ತಮ್ಮ ಆರ್ಥಿಕ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ಕಡೆಗೂ ವಿರೋಧ ಪಕ್ಷದವರು ಹೇಳ್ತಾರೆ ತುಂಬಾ ಹೊರೆ ಆಯಿತು, ನಮ್ಮ ಸರ್ಕಾರಕ್ಕೆ ಬಹಳ ಹೊರೆ ಆಯಿತು, ಬೇರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ ಅಂತಂದೇಳಿ. ಆದ್ರೆ ಸಿದ್ದರಾಮಯ್ಯನವರು ಗಟ್ಟಿ ನಿಲುವಿನಿಂದಾಗಿ ಇದು ಇವತ್ತಿಗೂ ಸಾಕ್ತಾರೆ. ಯಾಕಂದ್ರೆ ಒಂದು ಸಲ ನಾವು ಹೆಣ್ಣು ಮಕ್ಕಳನ್ನ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ತಂದ್ರೆ ನಾನು ಈ ಕೆಲಸ ಮಾಡ್ತಾ ಇದ್ರೆ ನನಗೆ ಸ್ವಲ್ಪ ಆರ್ಥಿಕ ಹೊರೆ ಆಗ್ಬೋದು, ಆದ್ರೆ ಹೆಣ್ಣು ಮಕ್ಕಳಿಗೆ ವ್ಯವಹಾರ ಜ್ಞಾನ ಅಂತಕ್ಕಂಥದ್ದು ಬೆಳೆಯುತ್ತೆ. ಅವರು ಹೆಚ್ಚು ಸ್ವಲ್ಪ ಹೊರಗಡೆ ಹೋಗಿ ಎಲ್ಲ ಕಡೆಗೂ ತಿರುಗಾಡಿದ್ರೆ ಅವ್ರಿಗೆ ಜೀವನ ಏನಂತೇಳಿ ಗೊತ್ತಾಗುತ್ತೆ. ಎಲ್ಲಿ ನಾನು ಉಳಿತಾಯ ಮಾಡಬೇಕು, ಎಲ್ಲಿ ನನ್ನ ಕುಟುಂಬವನ್ನು ಸುರಕ್ಷಿತವಾಗಿರ್ಬೇಕು, ನನ್ನ ಕುಟುಂಬವನ್ನು ಆರ್ಥಿಕವಾಗಿ ನಾನು ಹೇಗೆ ಸಂಕಷ್ಟದಿಂದ ಪಾರು ಮಾಡಬೇಕು ಅಂತಕ್ಕಂಥ ಪಾಠವನ್ನು ಹೆಣ್ಮಕ್ಳು ಕಲಿತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಕಡೆಗೂ ಉಚಿತವಾಗಿ ಹೋಗೋದಕ್ಕೆ ಇವತ್ತು ಬಸ್ ಸೌಲಭ್ಯ ಮಾಡಿದ್ರು.